ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮಿಸ್ಟರ್ ಕಿರಣ್ ವ್ಲಾಗ್. ಇವತ್ತು ಬೆಳಿಗ್ಗೆ ಎದ್ದು ನಾವು ಹೊರಟಿದ್ದೆ ಧರ್ಮಸ್ಥಳಕ್ಕೆ. ನಾವು 1:15ಗೆ ರೀಚ್ ಆದ್ವಿ. ಅಲ್ಲಿಂದ ನಾವು ಕ್ಯೂ ನಿಂತ್ಕೊಂಡ್ವಿ ದರ್ಶನಕ್ಕೆ. ಜನ ಏನು ಕಮ್ಮಿ ಇತ್ತು, ಅಷ್ಟು ಜನ ಇಲ್ಲ. ಬಟ್ ಸೆಕೆ, ಸಖತ್ತು ಬಿಸಿಲು ಮತ್ತು ಸೆಕೆ. ಸೊ ಒಂದು ಹಾಫ್ ಆನ್ ಅವರು ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ. ಸೊ ದರ್ಶನನೂ ಆಯಿತು, ಚೆನ್ನಾಗಾಯಿತು ದರ್ಶನ. ಕಮ್ಮಿ ಜನರಿಂದ ಬೇಗ ಆಯಿತು. ಅಲ್ಲಿಂದ ನಾವು ಊಟ ಮಾಡೋಣ ಅಂತೇಳಿ ಹೊರಟ್ವಿ. ಪಾಯಸ ಮತ್ತು ಅನ್ನ ಸಾಂಬಾರು ಚೆನ್ನಾಗಿತ್ತು. ಅಲ್ಲಿಂದ ಊಟ ಮಾಡಿಕೊಂಡು ಸೀದಾ ಹೊರಟಿದ್ದೆ ಸೌತ್ ಕಡ್ಕ. ದಾರಿಯಲ್ಲಿ ಫುಲ್ಜಾರ್ ಸೋಡಾ ನೋಡಿದ್ವಿ. ಫುಲ್ಜಾರ್ ಸೋಡಾ ಟ್ರೈ ಮಾಡಿದ್ವಿ, ಅದು ಸಹ ಚೆನ್ನಾಗಿತ್ತು. ಎಲ್ಲ ಫುಲ್ಜಾರ್ ಸೋಡಾ ಕುಡ್ಕೊಂಡು ಸೀದಾ ಹೊರಟಿದ್ದೆ ನಾವು ಸೌತ್ ಕಡ್ಕಾಗೆ. ಸೌತ್ ಕಡ್ಕ ಹೋಗ್ತಾ ದಾರಿ ಮಧ್ಯೆ ಮಳೆ ಬರೋ ಮುನ್ಸೂಚನೆ ಜಾಸ್ತಿ ಇತ್ತು. ಹಾಗಾಗಿ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗೋಣ ಅಂತ ಯೋಚನೆ ಮಾಡಿದ್ವಿ. ಜನ ಸಹ ಸೌತ್ ಕಡ್ಕದಲ್ಲಿ ಸಖತ್ತು ಜನ ಇದ್ದರು. ಅಲ್ಲೂ ಸಹ ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ. ದೇವರು ನೀಟಾಗಿ ಅಲಂಕಾರ ಮಾಡಿದ್ರು, ಚೆನ್ನಾಗಿತ್ತು. ಆಮೇಲೆ ನಾವು ದರ್ಶನ ಮಾಡಿಕೊಂಡು ಪ್ರಸಾದ ಕೌಂಟ್ರಿಗೆ ಹೋಗಿ ಟಿಕೆಟ್ ತೊಗೊಂಡು ಪ್ರಸಾದ ಸಹ ತೊಗೊಂಡು ಅಲ್ಲಿಂದ ಒಂದು 10 ನಿಮಿಷ ದೇವಸ್ಥಾನದಲ್ಲಿ ರೆಸ್ಟ್ ತೊಗೊಳ್ಳೋಣ ಅಂತೇಳಿ ಕೂತ್ಕೊಂಡ್ವಿ. ಜನ ಸಹ ಮಳೆ ಬರ್ತಾಯಿದ್ರು ಸಹ ಸಖತ್ತು ಜನ ಅಲ್ಲಿಗೆ ಬರ್ತಾಯಿದ್ರು ಭಕ್ತಾದಿಗಳು. ಸೊ ಅಲ್ಲಿ ನೋಡಿಕೊಂಡು ನಾವು ಕುಕ್ಕೆಗೆ ಹೋಗಬೇಕಿತ್ತು. ಸೊ ಟೈಮ್ ಆಗುತ್ತೆ, ಮಳೆ ಬೇರೆ ಜಾಸ್ತಿ ಇರೋದ್ರಿಂದ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ವಿ. ಆಮೇಲೆ ಹೊರಟ್ವಿ ಅಲ್ಲಿಂದ. ಆ್ಯಕ್ಚುಲಿ ಮಳೆ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ದಾರಿ ಮಧ್ಯ ಸಹ ಸಖತ್ತು ಮಳೆ. ನಾವು ಕುಕ್ಕೆ ತಲುಪೋವರೆಗೂ ಸಹ ಸಖತ್ತು ಮಳೆ ಬರ್ತಾಯಿತ್ತು. ಆಮೇಲೆ ನಾವು ಕುಕ್ಕೆ ತಲುಪಿದ ಮೇಲೆ ಒಂದು ಹಾಫ್ ಆನ್ ಅವರು ಕುಕ್ಕೆ ಕಾರಲ್ಲೇ ಸಹ ವೆಯ್ಟ್ ಮಾಡಿದ್ವಿ, ಮಳೆ ಜಾಸ್ತಿ ಇರೋದ್ರಿಂದ. ಆಮೇಲೆ ಮಳೆ ನಿಂತ ಮೇಲೆ ನಾವು ದರ್ಶನ ಮಾಡೋಣ ಅಂತೇಳಿ ಹೊರಟ್ವಿ. ಸೊ ಕುಕ್ಕೆಯಲ್ಲೂ ಸಹ ನೀಟಾಗಿ ನಮಗೆ ದರ್ಶನ ಆಯಿತು. ಸೊ ಅಲ್ಲಿಂದ ನಮಗೆ ಟೈಮ್ ಆಗುತ್ತೆ ಮನೆಗೆ ಬರೋಕ್ಕೆ ಅಂತ. ಸೊ ಬೇಗ ಕುಕ್ಕೆ ಬಿಟ್ಟು ಮನೆಗೆ ತಲುಪಿದ್ವಿ.